ನಮಸ್ಕಾರ ಗೆಳೆಯರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಇಲ್ಲಿ ನೀವು ಪಡೆಯುವುದು ಜ್ಞಾನ, ಪ್ರೇರಣೆ ಮತ್ತು ಮನರಂಜನೆ. ಇತಿಹಾಸದಿಂದ ಹಿಡಿದು ಇಂದಿನ ತಾಜಾ ವಿಷಯಗಳವರೆಗೆ ಎಲ್ಲವೂ ಇಲ್ಲಿದೆ. ಓದುಗರಿಗೂ, ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೂ ಸಹ ಉಪಯುಕ್ತವಾದ ವಿಷಯಗಳು. ಸರಳ ಭಾಷೆಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ನಿಮಗಾಗಿ ಮಾಹಿತಿ. ಪ್ರತಿಯೊಂದು ವಿಡಿಯೋವು ನಿಮಗೆ ಹೊಸದೇನೋ ಕಲಿಸುತ್ತವೆ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ನಿಮ್ಮ ಪ್ರತಿಕ್ರಿಯೆಗಳಿಂದ ನಾವು ಇನ್ನಷ್ಟು ಬೆಳೆಯುತ್ತೇವೆ. ತಿಳಿದುಕೊಳ್ಳಿ, ಹಂಚಿಕೊಳ್ಳಿ, ಜ್ಞಾನವನ್ನು ಹರಡಿ. ಹಾಗಾದರೆ ಶುರು ಮಾಡೋಣ ನಮ್ಮ ಇಂದು ದಿನದ ಪ್ರಯಾಣವನ್ನು. ಪರಿಚಯ. ಕಾಣ್ವ ಸಾಮ್ರಾಜ್ಯವು ಭಾರತದ ಇತಿಹಾಸದಲ್ಲಿ ಅಲ್ಪಾವಧಿಯ ಆದರೂ ಪ್ರಾಮುಖ್ಯತೆಯ ಸ್ಥಾನ ಹೊಂದಿದ ಸಾಮ್ರಾಜ್ಯವಾಗಿದೆ. ಶುಂಗ ಸಾಮ್ರಾಜ್ಯದ ನಂತರ ಸುಮಾರು ಕ್ರಿಸ್ತಪೂರ್ವ 75 ರಿಂದ ಕ್ರಿಸ್ತಪೂರ್ವ 30 ರವರೆಗೆ ಕಾಣ್ವರು ಭಾರತದ ಪ್ರಮುಖ ರಾಜವಂಶವಾಗಿ ಆಳ್ವಿಕೆ ನಡೆಸಿದರು. ಇವರ ಆಳ್ವಿಕೆ ಮುಖ್ಯವಾಗಿ ಮಾಗಧ ದೇಶದಲ್ಲಿ, ಇಂದಿನ ಬಿಹಾರ ಪ್ರದೇಶದಲ್ಲಿ ಕೇಂದ್ರಿತವಾಗಿತ್ತು. ಕಾಣ್ವ ಸಾಮ್ರಾಜ್ಯದ ಸ್ಥಾಪನೆಯು ಶುಂಗ ವಂಶದ ಕುಸಿತದ ನಂತರ ನಡೆದಿದ್ದು. ಭಾರತೀಯ ಇತಿಹಾಸದಲ್ಲಿ ಮೌರ್ಯ, ಶುಂಗ, ಕಾಣ್ವ ಎಂಬ ರಾಜವಂಶಗಳ ಕ್ರಮದಲ್ಲಿ ಇದು ಅಂತಿಮ ಹಂತದ ಬ್ರಾಹ್ಮಣ ವಂಶವೆಂದು ಪರಿಗಣಿಸಲಾಗಿದೆ. ಕಾಣ್ವರು ಹಿಂದೂ ಧರ್ಮದ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರಾಗಿದ್ದು, ರಾಜಕೀಯ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರು. ಇವರ ಕಾಲದಲ್ಲಿ ಪ್ರಾಚೀನ ಭಾರತೀಯ ಸಮಾಜವು ಬೌದ್ಧ ಮತ್ತು ಬ್ರಾಹ್ಮಣ ಧರ್ಮಗಳ ನಡುವೆ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಅನುಭವಿಸಿತು. ಸ್ಥಾಪನೆ. ಕಾಣ್ವ ಸಾಮ್ರಾಜ್ಯದ ಸ್ಥಾಪಕನು ವಸುದೇವ ಕಾಣ್ವ, ವಾಸುದೇವ ಕಾಮ್ವ ಎಂಬುವನು. ಶುಂಗ ಸಾಮ್ರಾಜ್ಯದ ಕೊನೆಯ ರಾಜನಾದ ದೇವಭೂತಿ ತನ್ನ ಅರಮನೆಯಲ್ಲಿದ್ದ ದಾಸಿಯೊಂದರ ಪ್ರಭಾವಕ್ಕೆ ಒಳಗಾಗಿ ರಾಜಕಾರ್ಯದಲ್ಲಿ ನಿರ್ಲಕ್ಷ್ಯ ತೋರಿದನು. ಆ ಸಮಯದಲ್ಲಿ ವಸುದೇವ ಕಾಣ್ವನು ಶುಂಗ ಸಾಮ್ರಾಜ್ಯದ ಪ್ರಮುಖ ಅಮಾತ್ಯ, ಮಂತ್ರಿವರ್ಗದ ಸದಸ್ಯ ನಾಗಿದ್ದನು. ರಾಜನ ಅಕ್ರಮಾಚಾರ ಮತ್ತು ದುರ್ಬಲತೆಯಿಂದ ಬೇಸತ್ತು ವಸುದೇವನು ರಾಜನನ್ನು ಕೊಂದು ಸ್ವತಃ ಸಿಂಹಾಸನಾರೂಢನಾದನು. ಈ ರೀತಿಯಾಗಿ ಕಾಣ್ವ ವಂಶವು ಶುಂಗರ ವಂಶವನ್ನು ಕಳೆದು ತನ್ನ ಆಡಳಿತವನ್ನು ಸ್ಥಾಪಿಸಿತು. ಕಾಣ್ವ ವಂಶದ ರಾಜರು. ಕಾಣ್ವ ವಂಶದಲ್ಲಿ ಒಟ್ಟು 4 ರಾಜರು ಆಳ್ವಿಕೆ ನಡೆಸಿದರು. ಅವರ ಹೆಸರುಗಳು ಮತ್ತು ಆಳ್ವಿಕೆ ಅವಧಿಗಳು ಹೀಗಿವೆ. 1. ವಸುದೇವ ಕಾಣ್ವ ಕ್ರಿಸ್ತಪೂರ್ವ 75 ರಿಂದ ಕ್ರಿಸ್ತಪೂರ್ವ 45. 2. ಭೂಮಿಮಿತ್ರ ಕ್ರಿಸ್ತಪೂರ್ವ 45 ರಿಂದ ಕ್ರಿಸ್ತಪೂರ್ವ 35. 3. ನಾರಾಯಣ ಕ್ರಿಸ್ತಪೂರ್ವ 35 ರಿಂದ ಕ್ರಿಸ್ತಪೂರ್ವ 30. 4. ಸುಶರ್ಮಣ ಕ್ರಿಸ್ತಪೂರ್ವ 30 ರವರೆಗೆ. ಈ 4 ರಾಜರ ಆಳ್ವಿಕೆಯನ್ನು ಒಟ್ಟಾಗಿ ಸುಮಾರು 45 ವರ್ಷಗಳಷ್ಟೇ ಮುಂದುವರಿದಿತು. ಆದರೂ ಈ ಕಡಿಮೆ ಅವಧಿಯಲ್ಲಿಯೇ ಕಾಣ್ವರು ಆಡಳಿತ, ಧರ್ಮ ಮತ್ತು ಕಲೆಗಳಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಿದರು. ವಸುದೇವ ಕಾಣ್ವನ ಆಳ್ವಿಕೆ. ವಸುದೇವನು ಶಕ್ತಿಶಾಲಿ ಹಾಗೂ ಬುದ್ಧಿವಂತ ಆಡಳಿತಗಾರನಾಗಿದ್ದನು. ಅವನ ಆಳ್ವಿಕೆಯ ಕಾಲದಲ್ಲಿ ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಪುನಃ ಸಂಘಟಿಸಲಾಯಿತು. ಶುಂಗರ ಕಾಲದಲ್ಲಿ ಕುಸಿದ ರಾಜಕಾರ್ಯ ಮತ್ತು ನ್ಯಾಯ ವ್ಯವಸ್ಥೆಯನ್ನು ಪುನಃ ಶ್ರೇಯೋಭಿವೃದ್ಧಿಯ ಮಾರ್ಗಕ್ಕೆ ತಂದನು. ಅವನು ರಾಜಕೀಯ ಶಾಂತಿಯನ್ನು ಕಾಯ್ದುಕೊಳ್ಳಲು ಕೇವಲ ಮಾಗಧ ಪ್ರದೇಶವಲ್ಲದೆ, ಅವನ ಪ್ರಭಾವ ಮಧ್ಯ ಭಾರತ ಮತ್ತು ದಕ್ಷಿಣ ಭಾಗದ ಕೆಲವು ಪ್ರದೇಶಗಳವರೆಗೆ ವಿಸ್ತರಿಸಿತ್ತು ಎಂದು ನಾಣ್ಯ ಸಾಕ್ಷ್ಯಗಳು ಸೂಚಿಸುತ್ತವೆ. ವಸುದೇವ ಕಾಣ್ವನು ವೇದ ಧರ್ಮದ ಬೆಂಬಲಕನಾಗಿದ್ದು, ಯಜ್ಞಯಾಗಾದಿಗಳನ್ನು ಪ್ರೋತ್ಸಾಹಿಸಿದನು. ಅವನ ಕಾಲದಲ್ಲಿ ಬ್ರಾಹ್ಮಣ ಧರ್ಮ ಪುನಃ ಬಲವತ್ತಾಯಿತು. ಬೌದ್ಧ ಧರ್ಮವು ಹಿಂದಿನಂತೆ ಜನಪ್ರಿಯವಾಗಿದ್ದರೂ, ಕಾಣ್ವರ ಕಾಲದಲ್ಲಿ ಬ್ರಾಹ್ಮಣ ಧರ್ಮದ ಪುನರುಜ್ಜೀವನ ನಡೆಯಿತು.
ಭೂಮಿಮಿತ್ರನ ಆಳ್ವಿಕೆ. ವಸುದೇವನ ನಂತರ ಅವನ ಪುತ್ರ ಭೂಮಿಮಿತ್ರನು ಸಿಂಹಾಸನಾರೂಢನಾದನು. ಭೂಮಿಮಿತ್ರನು ಕಾಣ್ವ ವಂಶದ ಅತ್ಯಂತ ಪ್ರಸಿದ್ಧ ರಾಜನಾಗಿದ್ದಾನೆ. ಪುರಾತತ್ವ ಸಿಕ್ಕುಗಳು ಮತ್ತು ನಾಣ್ಯಗಳಲ್ಲಿ ಭೂಮಿಮಿತ್ರನ ಹೆಸರು ಹೆಚ್ಚಾಗಿ ಕಂಡುಬರುತ್ತದೆ. ಅವನು ತನ್ನ ತಂದೆಯ ನೀತಿಯನ್ನು ಮುಂದುವರಿಸಿ ಆಡಳಿತದಲ್ಲಿ ಶಾಂತಿಯನ್ನು ಕಾಪಾಡಿದನು. ಭೂಮಿಮಿತ್ರನು ಯುದ್ಧಪ್ರಿಯನಾಗಿರದೆ ಶಾಂತಿ, ಧರ್ಮ ಮತ್ತು ಶಿಕ್ಷಣದ ಪ್ರೋತ್ಸಾಹಕನಾಗಿದ್ದನು. ಅವನು ಹಲವು ಯಜ್ಞಯಾಗಾದಿಗಳನ್ನು ಆಯೋಜಿಸಿದನೆಂಬ ವಿವರಗಳು ಪುರಾಣಗಳಲ್ಲಿ ದೊರೆಯುತ್ತವೆ. ಅವನ ಕಾಲದಲ್ಲಿ ಬೌದ್ಧ ಮತ್ತು ಬ್ರಾಹ್ಮಣ ಧರ್ಮಗಳ ನಡುವೆ ಸಮತೋಲನದ ಸಹಬಾಳ್ವೆ ಇತ್ತು. ನಾರಾಯಣ ಮತ್ತು ಸುಶರ್ಮಣ. ಭೂಮಿಮಿತ್ರನ ನಂತರ ನಾರಾಯಣ ಎಂಬುವನು ಅಧಿಕಾರಕ್ಕೆ ಬಂದನು. ಅವನ ಕಾಲದ ಬಗ್ಗೆ ಸಾಕಷ್ಟು ದಾಖಲೆಗಳು ಲಭ್ಯವಿಲ್ಲ. ಕೆಲ ನಾಣ್ಯಗಳಲ್ಲಿ ಅವನ ಹೆಸರು ಉಲ್ಲೇಖವಾಗಿದೆ. ಅವನು ರಾಜ್ಯವನ್ನು ಶಾಂತವಾಗಿ ಆಡಿದನೆಂದು ಊಹಿಸಲಾಗುತ್ತದೆ. ಕೊನೆಯ ರಾಜನಾದ ಸುಶರ್ಮನ ಕಾಲದಲ್ಲಿ ಸಾಮ್ರಾಜ್ಯವು ಕುಸಿತದ ಹಾದಿ ಹಿಡಿದಿತು. ಬಾಹ್ಯ ದಾಳಿಗಳು, ಒಳರಾಜಕೀಯ ಅಶಾಂತಿ ಮತ್ತು ಪ್ರಾದೇಶಿಕ ರಾಜರುಗಳ ದ್ರೋಹದಿಂದ ರಾಜ್ಯವು ದುರ್ಬಲವಾಯಿತು. ಇದೇ ಸಮಯದಲ್ಲಿ ಶಾತವಾಹನರು ಬಲಶಾಲಿಗಳಾಗಿ ಕಾಣಿಸಿಕೊಂಡರು ಮತ್ತು ಕಾಣ್ವ ಸಾಮ್ರಾಜ್ಯವನ್ನು ನಾಶಮಾಡಿದರು. ಆಡಳಿತ ವ್ಯವಸ್ಥೆ. ಕಾಣ್ವರು ಮೌರ್ಯ ಮತ್ತು ಶುಂಗರ ಆಡಳಿತ ಮಾದರಿಯನ್ನು ಅನುಸರಿಸಿದ್ದರು. ರಾಜನು ಪರಮಾಧಿಕಾರಿಯಾಗಿದ್ದರು. ಅಮಾತ್ಯರು, ಯೋಧರು ಮತ್ತು ಪುರೋಹಿತರು ಅವರ ಪ್ರಮುಖ ಸಲಹೆಗಾರರಾಗಿದ್ದರು. ರಾಜ್ಯವನ್ನು ವಿವಿಧ ವಿಭಾಗಗಳಾಗಿ ಹಂಚಲಾಗಿತ್ತು. ಪ್ರತಿ ಭಾಗವನ್ನು ಅಧಿಕಾರಿಗಳು ನಿರ್ವಹಿಸುತ್ತಿದ್ದರು. ನ್ಯಾಯಾಂಗ. ರಾಜನು ಉನ್ನತ ನ್ಯಾಯಾಧೀಶನಾಗಿದ್ದು, ಧರ್ಮಶಾಸ್ತ್ರಾಧಾರಿತ ತೀರ್ಪುಗಳನ್ನು ನೀಡುತ್ತಿದ್ದನು. ಆರ್ಥಿಕ ವ್ಯವಸ್ಥೆ. ಕೃಷಿ, ವ್ಯಾಪಾರ ಮತ್ತು ತೆರಿಗೆಗಳು ರಾಜ್ಯದ ಮುಖ್ಯ ಆದಾಯ ಮೂಲಗಳಾಗಿದ್ದವು. ನಾಣ್ಯ ಪ್ರಚಾರವು ಕಾಣ್ವರ ಕಾಲದಲ್ಲಿ ಮುಂದುವರಿದಿತ್ತು. ಧರ್ಮ ಮತ್ತು ಸಂಸ್ಕೃತಿ. ಕಾಣ್ವ ವಂಶವು ಮೂಲತಃ ಬ್ರಾಹ್ಮಣ ವಂಶವಾಗಿದ್ದರಿಂದ ಅವರು ವೇದಾಧಾರಿತ ಧಾರ್ಮಿಕ ಆಚರಣೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದರು. ಯಜ್ಞಯಾಗಾದಿ, ಹೋಮಗಳು ಹಾಗೂ ದೇವಪೂಜೆಗಳು ಈ ಕಾಲದಲ್ಲಿ ಪುನಃ ಜೀವಂತಗೊಂಡುವು. ಆದರೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳಿಗೂ ಜನಪ್ರಿಯತೆ ಕಡಿಮೆಯಾಗಲಿಲ್ಲ. ಅವರು ಸಹ ಶಾಂತಿಯುತವಾಗಿ ಸಹಬಾಳ್ವೆ ನಡೆಸಿದರು. ಕಾಣ್ವರ ಕಾಲದಲ್ಲಿ ಧಾರ್ಮಿಕ ಸಹಿಷ್ಣುತೆ ಹೆಚ್ಚಾಗಿತ್ತು. ಸಂಸ್ಕೃತಿ ಮತ್ತು ಕಲೆ. ಶಿಲ್ಪಕಲೆ, ಚಿತ್ರಕಲೆ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ಶುಂಗರ ಕಾಲದ ಪರಂಪರೆಯು ಮುಂದುವರಿಯಿತು. ಕಾಣ್ವರು ಕಲೆಗಾರರಿಗೆ ಪ್ರೋತ್ಸಾಹ ನೀಡಿದರು. ಮಾಗಧ ಪ್ರದೇಶದ ಕೆಲವು ಗುಹಾ ಮಂದಿರಗಳಲ್ಲಿ ಕಂಡುಬರುವ ಚಿತ್ರಗಳು ಮತ್ತು ಶಿಲ್ಪಗಳು ಕಾಣ್ವ ಕಾಲದ ಶೈಲಿಯನ್ನು ಪ್ರತಿಬಿಂಬಿಸುತ್ತವೆ. ಸಾಹಿತ್ಯ ಮತ್ತು ಶಿಕ್ಷಣ. ಕಾಣ್ವರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯವು ಬೆಳೆವ ಹಾದಿಯಲ್ಲಿತ್ತು. ಬ್ರಾಹ್ಮಣರು ವೇದಗಳು, ಉಪನಿಷತ್ತುಗಳು, ಧರ್ಮಶಾಸ್ತ್ರಗಳು ಮತ್ತು ಪುರಾಣಗಳ ಅಧ್ಯಯನಕ್ಕೆ ಹೆಚ್ಚು ಮಹತ್ವ ನೀಡಿದರು. ಗುರುಕುಲ ಶಿಕ್ಷಣ ಪದ್ಧತಿ ಮುಂದುವರಿಯಿತು. ವಿದ್ಯಾರ್ಥಿಗಳಿಗೆ ವ್ಯಾಕರಣ, ಧರ್ಮ, ತರ್ಕ ಮತ್ತು ಯೋಗದ ತರಬೇತಿ ನೀಡಲಾಗುತ್ತಿತ್ತು. ವಾಣಿಜ್ಯ ಮತ್ತು ಆರ್ಥಿಕತೆ. ಕಾಣ್ವ ಸಾಮ್ರಾಜ್ಯದ ಕಾಲದಲ್ಲಿ ಆರ್ಥಿಕ ವ್ಯವಸ್ಥೆ ಮುಖ್ಯವಾಗಿ ಕೃಷಿ ಆಧಾರಿತವಾಗಿತ್ತು. ಗೋಧಿ, ಜೋಳ, ಅಕ್ಕಿ ಮೊದಲಾದ ಧಾನ್ಯಗಳು ಬೆಳೆಯಲ್ಪಡುತ್ತಿದ್ದವು. ವ್ಯಾಪಾರವು ಒಳನಾಡು ಹಾಗೂ ಹೊರನಾಡು ಎರಡರಲ್ಲೂ ನಡೆಯುತ್ತಿತ್ತು. ನಾಣ್ಯಗಳ ಪ್ರಚಾರವು ವ್ಯಾಪಕವಾಗಿದ್ದು, ಚಿನ್ನ, ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳು ವಹಿವಾಟಿನಲ್ಲಿ ಇದ್ದವು. ಇದರಿಂದ ಕಾಣ್ವರು ವ್ಯಾಪಾರ ಮತ್ತು ಕೈಗಾರಿಕೆಯನ್ನು ಉತ್ತೇಜಿಸಿದರು ಎಂಬುದನ್ನು ನಾಣ್ಯಶಾಸ್ತ್ರೀಯ ಅಧ್ಯಯನಗಳು ದೃಢಪಡಿಸುತ್ತವೆ. ವಿದೇಶಿ ಸಂಬಂಧಗಳು. ಕಾಣ್ವ ಸಾಮ್ರಾಜ್ಯವು ಮುಖ್ಯವಾಗಿ ಉತ್ತರ ಭಾರತಕ್ಕೆ ಸೀಮಿತವಾಗಿದ್ದರೂ,
ಅವರ ಪ್ರಭಾವ ಮಧ್ಯ ಭಾರತ ಮತ್ತು ದಕ್ಷಿಣ ಭಾರತದ ಕೆಲವು ಭಾಗಗಳವರೆಗೆ ವಿಸ್ತರಿಸಿತ್ತು. ಈ ಕಾಲದಲ್ಲಿ ಯೂನಾನಿ, ಗ್ರೀಕ್ ಮತ್ತು ಸಾಕ ಜನರ ಪ್ರಭಾವ ಭಾರತದಲ್ಲಿ ಹೆಚ್ಚಾಗತೊಡಗಿತ್ತು. ಪಾಂಡ್ವರು ಈ ವಿದೇಶಿ ಶಕ್ತಿಗಳೊಂದಿಗೆ ನೇರ ಸಂಘರ್ಷಕ್ಕಿಳಿಯದೆ ತಟಸ್ಥ ನೀತಿಯನ್ನು ಅನುಸರಿಸಿದರು. ಸಾಮ್ರಾಜ್ಯದ ಪತನ. ಪಾಂಡ್ವ ಸಾಮ್ರಾಜ್ಯದ ಪತನದ ಪ್ರಮುಖ ಕಾರಣಗಳು ರಾಜವಂಶದ ಒಳ ಕಲಹಗಳು ಮತ್ತು ರಾಜಕೀಯ ದುರ್ಬಲತೆ, ಶಕ್ತಿಶಾಲಿ ಅಮಾತ್ಯರ ಅಸಮಾಧಾನ, ಪ್ರಾದೇಶಿಕ ರಾಜ್ಯಗಳ ಬಲವೃದ್ಧಿ, ಶಾತವಾಹನರ ದಾಳಿ. ಕೊನೆಯ ರಾಜ ಸುಶರ್ಮನ ಕಾಲದಲ್ಲಿ ಶಾತವಾಹನ ರಾಜ ಬಾಲಿಪುತ್ರ ಶಾತಕರ್ಣಿ ದಾಳಿ ಮಾಡಿ ಪಾಂಡ್ವ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ನಾಶಮಾಡಿದನು. ಈ ಘಟನೆ ಕ್ರಿಸ್ತ ಪೂರ್ವ 30 ನಡೆದಿದೆ ಎಂದು ಇತಿಹಾಸಕಾರರು ನಂಬುತ್ತಾರೆ. ಪಾಂಡ್ವ ಸಾಮ್ರಾಜ್ಯದ ಕೊಡುಗೆ. ಬ್ರಾಹ್ಮಣ ಧರ್ಮದ ಪುನರುಜ್ಜೀವನ, ಆಡಳಿತ ಮತ್ತು ನ್ಯಾಯ ವ್ಯವಸ್ಥೆಯ ನಿರಂತರತೆ, ಧಾರ್ಮಿಕ ಸಹಿಷ್ಣುತೆ, ನಾಣ್ಯಶಾಸ್ತ್ರದ ಅಭಿವೃದ್ಧಿ, ಮೌರ್ಯ ಶುಂಗ ಸಂಸ್ಕೃತಿಯ ಪರಂಪರೆಯ ಉಳಿವು. ಪಾಂಡ್ವರು ಭಾರತದಲ್ಲಿ ರಾಜಕೀಯ ಸ್ಥಿರತೆ ಕಡಿಮೆಯಾದ ಕಾಲದಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಮತೋಲನ ಕಾಪಾಡುವಲ್ಲಿ ಯಶಸ್ವಿಯಾದರು. ಪಾಂಡ್ವ ಸಾಮ್ರಾಜ್ಯವು ಅಲ್ಪಾವಧಿಯದ್ದಾದರೂ ಭಾರತೀಯ ಇತಿಹಾಸದ ವರ್ಗಾವಣೆಯ ಹಂತವಾಗಿ ಮಹತ್ವದ್ದಾಗಿದೆ. ಮೌರ್ಯರ ಸಾಮ್ರಾಜ್ಯಪರ ಆಡಳಿತದಿಂದ ಪ್ರಾದೇಶಿಕ ರಾಜ್ಯಗಳ ಕಾಲಕ್ಕೆ ಸೇತುವೆಯಾಗಿರುವ ಈ ವಂಶವು ಭಾರತವನ್ನು ಸಾಮಾಜಿಕ ಪರಿವರ್ತನೆಯ ಮಾರ್ಗದತ್ತ ಕರೆದೊಯ್ದಿತು. ಪಾಂಡ್ವ ಸಾಮ್ರಾಜ್ಯವು ಸುಮಾರು ಅರ್ಧ ಶತಮಾನ ಮಾತ್ರ ಆಡಳಿತ ನಡೆಸಿದರೂ ಭಾರತೀಯ ಇತಿಹಾಸದಲ್ಲಿ ಇದರ ಪ್ರಭಾವ ಅಮರವಾಗಿದೆ. ಈ ವಂಶದ ಆಡಳಿತದ ಸಮಯದಲ್ಲಿ ರಾಜಕೀಯ ಶಾಂತಿ, ಧಾರ್ಮಿಕ ಸಹಿಷ್ಣುತೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಯೂ ಕಾಣಿಸಿಕೊಂಡಿತು. ಪಾಂಡ್ವರ ಕಾಲದ ನಂತರ ಸಾತವಾಹನರು ಭಾರತದ ದಕ್ಷಿಣ ಭಾಗದಲ್ಲಿ ಮಹತ್ವದ ಶಕ್ತಿಯಾಗಿ ಹೊರಹೊಮ್ಮಿದರು ಮತ್ತು ಅದರಿಂದ ಭಾರತೀಯ ಇತಿಹಾಸದ ಹೊಸ ಅಧ್ಯಾಯ ಆರಂಭವಾಯಿತು. ಅಲ್ಪಾವಧಿಯಿದ್ದರೂ ಪಾಂಡ್ವರು ಸಂಸ್ಕೃತಿಯ ಸಂರಕ್ಷಕರು, ಧಾರ್ಮಿಕ ಸಮತೋಲನದ ಸ್ಥಾಪಕರು ಮತ್ತು ಮೌರ್ಯೋತ್ತರ ರಾಜಕೀಯದ ಸೇತುವೆ ಎಂಬ ಸ್ಥಾನವನ್ನು ಪಡೆದಿದ್ದಾರೆ. ವಿಡಿಯೋ ಸಂಪೂರ್ಣ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ಇಂತಹ ಇನ್ನಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ಅಪ್ಲೋಡ್ ಆಗುತ್ತಿದ್ದಂತೆ ನೀವು ಮೊದಲು ನೋಡಲು ಬೆಲ್ ಐಕಾನ್ ಒತ್ತಿ. ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ, ತಿಳಿಯದವರು ತಿಳಿದುಕೊಳ್ಳಲಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿದಿನ ಹೊಸ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನೋಡೋಣ.